ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಕೆಂಗೇರಿ ಉಪನಗರದಲ್ಲಿ ನಡೀತಾ ಇರೋ ಹಲಸು ಮತ್ತು ಮಾವಿನ ಮೇಳದಲ್ಲಿದ್ದೀವಿ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ ಹೇಳ್ತಾರೆ. ಅದಕ್ಕೆ ನಾವು ಊಟನೇ ಮಾಡ್ಕೊಂಬಂದಿಲ್ಲ, ಕನ್ಫ್ಯೂಷನ್ ಆಗಿ ಏನು ಮಾಡಬೇಕು ಅಂತ. ಅದಕ್ಕೆ ಮೊದಲು ನಾವು ಹಲಸಿನ ಹಣ್ಣನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಏನೇನು ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ. ಅದಾದಮೇಲೆ ಮಾವಿನ ಹಣ್ಣಿನ ವೆರೈಟಿ ತೋರಿಸ್ತೀನಿ. ನೀವೆಲ್ಲ ನೋಡ್ತಾ ಇರೋರಿಗೆ ಇದೊಂದು ಫುಡ್ ಮತ್ತು ಶಾಪಿಂಗ್ ಫೆಸ್ಟಿವಲ್ಲು. ಇಲ್ಲಿ ಫುಡ್ಡಿನ ಜೊತೆ ಶಾಪಿಂಗ್ ಕೂಡ ಮಾಡ್ಬೋದು ನೀವು, ಆ ಆಪ್ಷನ್ ಇದೆ. ಆದರೆ ಇದರಲ್ಲಿ ನಾವು ಶಾಪ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಫುಡ್ ಟೇಸ್ಟ್ ವೆರೈಟೀಸ್ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಇವತ್ತು ಯೋಗ ಡೇ ಕಮ್ ಫಾದರ್ಸ್ ಡೇ. ನಾವು ಆ್ಯಕ್ಚುಲಿ ಗಿಫ್ಟ್ ಕೊಡಬೇಕಾಗಿತ್ತು, ಬಟ್ ಅವರೇ ನಮಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಏನೇನು ಬೇಕು ಎಲ್ಲನೂ ತಿನ್ನಿಸಿ ಏನೇನು ಬೇಕು ಅದನ್ನು ತಕ್ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ಟಾಲಲ್ಲಿ ಇದ್ದಿದ್ದೆಲ್ಲ ಸಣ್ಣ ಪುಟ್ಟದ್ದೇ. ನೀವು ಈ ಥರ ಸ್ಟಾಲ್ಸ್ ತುಂಬ ಕಡೆ ಹಾಕಿರ್ತಾರೆ, ಅಂಥದ್ದೇ ಒಂದು ಮೇಳ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ಮೇಳ ಅಂತಂದರೆ, ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಅಂದರೆ ಹಲಸಿನ ವೆರೈಟಿ ಮತ್ತು ಮಾವಿನ ವೆರೈಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅಲ್ಲಿಗೆ ಹೋದ್ಮೇಲೆ ನಿಜವಾಗ್ಲೂ ಒಂಥರ ಡಿಸಪಾಯಿಂಟ್ ಆಯಿತು. ಅಂಥ ವೆರೈಟೀಸು ಇರಲಿಲ್ಲ. ಹಲಸಿನದು ಹಣ್ಣಿನ ತಳಿಗಳಾಗಲಿ ಅಥವಾ ಮಾವಿನ ಹಣ್ಣಿನ ತಳಿಗಳಾಗಲಿ ಅಷ್ಟು ವೆರೈಟೀಸು ಇರಲಿಲ್ಲ. ಅದಕ್ಕೆ ಅವರು 100 ರೂಪೀಸ್ಗೆ 3 kg ಥರ ಕೊಡ್ತಾಯಿದ್ದಾರೆ. ಸ್ಟಾಲ್ಗಳು ಓಪನ್ ಆಗಿಲ್ಲ ನೋಡಿ, ಎಷ್ಟೊಂದು ಕ್ಲೋಸ್ ಆಗಿದೆ. 3 o'clock ಆಗಿತ್ತು ಮಧ್ಯಾಹ್ನ, ಆದ್ರೂ ಏನು ಸ್ಟಾಲ್ಗಳು ಓಪನ್ ಆಗಿಲ್ಲ. ನಾವು ಹೋದಾಗ ತುಂಬ ಕಡಿಮೆ ಕ್ರೌಡ್ ಇತ್ತು, ಬಟ್ ಒಂದು 1/2 hour ಆದಮೇಲೆ ಕ್ರೌಡ್ ಜಾಸ್ತಿ ಆಯಿತು. ಆದರೆ ಫುಡ್ ಸೆಕ್ಷನಲ್ಲಿ, ಬೇರೆ ಕಡೆ ಶಾಪಿಂಗ್ ಮಾಡೋ ಸೆಕ್ಷನಲ್ಲಿ ಎಲ್ಲ ಖಾಲಿನೇ ಇತ್ತು. ಫುಡ್ ಸೆಕ್ಷನಲ್ಲಿ ಮಾತ್ರ ಸ್ವಲ್ಪ ಕ್ರೌಡೆಡ್ ಆಗಿತ್ತು. ಅದು ನೀವು ಮುಂದೆ ನೋಡ್ತೀರಾ ಇದೇ ವಿಡಿಯೋಲಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇವರು ನನ್ನ ತಂಗಿ ನಿತ್ಯ ಅಂತ. ಹೇಳೆ ನಮ್ಮ ಮಮ್ಮಿ ಮಾ ಹೇಳೆ ನಮ್ಮ ಡ್ಯಾಡಿ. ಇದೇ ನೋಡಿ ರೈಸ್ ಫುಡ್ ಸ್ಟಾಲ್. ಎಂಟ್ರೆನ್ಸಲ್ಲೇ ಸಿಗುತ್ತೆ. ಹೋಗ್ತಾ ಇದ್ದಂಗೆ ಫಸ್ಟು ಮಕ್ಕಳದ್ದು ಆಟ ಆಡೋದೇನು ಸೆಕ್ಷನ್ ಇದೆ, ಅದು ನಂತರ ಸಿಗೋದೇ ಈ ಫುಡ್ ಕೋರ್ಟು. ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಹಾಕ್ಕೊಂಡು ಬರೋಷ್ಟರಲ್ಲಿ ಇದು ಒಂದು ಸಿಕ್ತು ಸ್ಟಾಲು. ಇಲ್ಲಿ ತೊಗೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಟಿ ಟಾರ್ನಿಷ್ ಖಡಾಸ್ ಅಂತೂ ಚೆನ್ನಾಗಿದ್ವು. ಎಲ್ಲ ಕಲೆಕ್ಷನ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ರೀಸನಬಲ್ ರೇಟಲ್ಲೇ ಸಿಗ್ತಾಯಿತ್ತು. 300-400 ಇದೇ ರೇಂಜಲ್ಲಿತ್ತು ಆಫ್ಟರ್ ಡಿಸ್ಕೌಂಟ್. ಇದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ತೊಗೊಳ್ಳಿಲ್ಲ, ಯಾಕಂದರೆ ನಾನೇನು ಡೈಲಿ ಹಾಕೋದೇ ಇಲ್ಲ ಈ ಥರದ್ದೆಲ್ಲ. ಅದಕ್ಕೆ ಸುಮ್ಮನೆ ನಾನು ತೊಗೊಂಡ್ರೂ ಎಲ್ಲೂ ಹೋಗಲ್ಲ, ಏನಿಲ್ಲ. ಆಫೀಸ್ಗೆ ಹೋಗೋರಿಗೆ ಇದು ಸೂಟ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತು. ಇನ್ನೊಂದಿಲ್ಲ ಗೈಸ್, ಈಗ ಲಂಚ್ ಟೈಮ್, ಈಗ ತಿನ್ನಕ್ಕೆ ಹೋಗೋಣ ಬನ್ನಿ. ನನಗೆ ನಮ್ಮ ಡ್ಯಾಡಿ ನೋಡಿ ಗೈಸ್, ಆಲ್ರೆಡಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಊಟ ಅಲ್ಲ, ತಿಂಡಿ, ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಬನ್ನಿ, ಎಷ್ಟು ಕ್ರೌಡೆಡ್ ಆಗಿದೆ ನೋಡಿ. 3 ಗಂಟೆ ಈಗ ಟೈಮು. ಇದು ಹಲಸಿನಕಾಯ್ದಲ್ವಾ? ಆ ಬಜ್ಜಿ ಹೇಗಿದೆ ಹೇಳೋ? ಕಚ್ಚು ಬಸ್ ತಿನ್ನು. ನಾನು ಟ್ರೈ ಮಾಡಲಾ? ಜಾಕ್ ಫ್ರೂಟ್ ಒಬ್ಬಟ್ಟು ಎಷ್ಟು ಬೇಕು? ಒಂದು. ಇಲ್ಲ ಒಬ್ಬಟ್ಟು ರೆಡಿ ಆಗ್ಬೇಕು, ಅದು ಹೂರ್ಣ ಸಿಗ್ತಾ ಇಲ್ಲ, ರುಬ್ಬೋದು ಇರೋಂಥಕ್ಕೇನು ಇಲ್ಲ. ಪಾನಿಪುರಿ ಅವ್ನು ಕೊಡೋ, ಒಂದು ಕೊಡೋ. ಅಪ್ಪ ಎಷ್ಟೊಂದು ಏಯ್ ಸ್ಪೂನ್ ತಗೋ ಸರ್ದಮ್ಮ. ಬಿಸಿ ಸುಟ್ಟ
ಇದೇ ನೋಡಿ ಜಾಕ್ ಫ್ರೂಟ್ದು ಕಬಾಬ್. ಹಲಸಿನಕಾಯಿಂದ ಕಬಾಬ್ ಮಾಡಿದ್ರಂತೆ. ಒಂಚೂರು ಇಷ್ಟ ಆಗಲಿಲ್ಲ ನನಗೆ. ನಂಗೆ ಗೊತ್ತಿಲ್ಲ, ಅದೇನೋ ಚಟ್ಪಟ ಮಸಾಲ ಹಾಕಿದ್ರು ಕೂಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಗ್ರೀನ್ ಚಟ್ನಿ ಹಚ್ಕೊಂಡು ತಿಂತಾಯಿದ್ದೀನಿ. ನಮ್ಮಮ್ಮ ಯೂಶ್ವಲಿ ತಿನ್ನೋದೇ ಇಲ್ಲ ಕಬಾಬು ಈ ಥರದ್ದು, ಆದ್ರೂ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ನನಗೋಸ್ಕರ. ಲಕ್ಕಿಲಿ ಇವತ್ತು ಮೋಡನೂ ಇರಲಿಲ್ಲ, ಮಳೆನೂ ಇರಲಿಲ್ಲ. ತುಂಬ ಬಿಸಿಲಿದ್ದರಿಂದ ನಮಗೆ ಹೋಗೋಕ್ಕೆ ಈಸಿ ಆಯಿತು. ಹಲಸಿನಕಾಯಿ ಹಲಸಿನಕಾಯಿಗೆ ಮಸಾಲೆ ಹಿಡ್ದಿದ್ದಿದ್ರೆ ಇಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಿದ್ರೆ ಅವರು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ತಿಂದಿದ್ದೆಲ್ಲ ಆದಮೇಲೆ ಮಕ್ಕಳನ್ನ ಸ್ವಲ್ಪ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಆಪ್ರೇಟ್ ಮಾಡೋರಂತೂ ಯಾರೂ ಇರಲಿಲ್ಲ. ಮಧ್ಯಾಹ್ನ 3:30 3:45 ಆಗಿತ್ತು, ಆದ್ರೂ ಯಾರೂ ಇರಲಿಲ್ಲ. ಬಟ್ ಮಕ್ಕಳು ಸುಮ್ಮನೆ ಅವ್ರ ಆಸೆಗೆ ಅಂತ ಹೋಗ್ಬಿಟ್ಟು ಹತ್ತಿಬಿಟ್ಟು ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಆಸೆ ತೀರಿಸ್ಕೊಂಡು ಬಂದರು ಅಷ್ಟೇ. ಇಲ್ಲಿ ಇಲ್ಲಿ ನೀರು ಇದರಲ್ಲಿ ಇಲ್ಲಿ ಬಾ ಇಲ್ಲಿ ಬಾ. ಮೋಸ್ಟ್ಲಿ ನೈಟ್ ರನ್ ಮಾಡ್ತಾರೆ ಅಂತ ಕಾಣುತ್ತೆ. ಬಟ್ ಮಧ್ಯಾಹ್ನ ಅಂತೂ ಯಾರು ಆಪ್ರೇಟ್ ಮಾಡೋರು ಇರಲಿಲ್ಲ. ನೀನು ನನ್ನ ತಂಗಿ ಒಬ್ಳೆ ಎಲ್ಲಿ ತಿಂತಾ ಇದ್ದಾಳೆ ಕೇಳಿದ್ಮೇಲೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಗೈಸ್, ಈ ವಿಡಿಯೋಲಿ ನಾನು ಏನೇನು ಹೇಳಿದ್ದೀನೋ ಅದೆಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ. ಇದ್ರ ಮೇಲೂ ನಿಮ್ಗೆ ಏನಾದರೂ ಅದು ಇಷ್ಟ ಆಯಿತು, ಇಲ್ಲ ಒಂದ್ಸರಿ ವಿಸಿಟ್ ಮಾಡೋಣ, ಒಂದು ಟ್ರೈ ಕೊಡೋಣ ಅಂತ ಅನಿಸಿದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಆದಷ್ಟು 4:30 ಮೇಲೆ ವಿಸಿಟ್ ಮಾಡಿ. ಯಾರೂ ಟೈಮಿಂಗ್ಸ್ ಹೇಳಲ್ಲ. ಆ್ಯಕ್ಚುಲಿ ಇದೆಲ್ಲ ಆ್ಯಕ್ಟಿವ್ ಆಗಿರೋದೇ 4:30 ಮೇಲೆ. ಇವಾಗಲೂ ಫುಡ್ಡಿ ಆಗಿದ್ದರೆ ಏನಾದರೂ ಹೊಸದೊಂದು ವೆರೈಟಿ ಟ್ರೈ ಮಾಡಬೇಕು, ಹಲಸಿನಕಾಯಿದು ಐಟಮ್ಸ್ ಆಗಲಿ, ಮ್ಯಾಂಗೋದು ಐಟಮ್ಸ್ ಆಗಲಿ ಅಂತ ಅಂದರೆ ಮಾತ್ರ ಅಲ್ಲಿ ವಿಸಿಟ್ ಮಾಡ್ಬೋದು. ನನಗೆ ಅಲ್ಲಿ ಯೂನಿಕ್ ಅನಿಸಿದ್ದು ಹಲಸಿನಕಾಯಿದು ಕಬಾಬು. ಅದು ಬಿಟ್ಟರೆ ಮ್ಯಾಂಗೋ ಬಜ್ಜಿ ಅಂತೆ. ನಂಗೆ ಗೊತ್ತಿಲ್ಲ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ. ನಾವು ಹೋಗೋ ಅಷ್ಟರಲ್ಲಿ ಅದಿನ್ನೂ ರೆಡಿನೇ ಇರಲಿಲ್ಲ. ಒಬ್ಬಟ್ಟು ತಿನ್ನಬೇಕಂತ ಆಸೆ ಇತ್ತು ಹಲಸಿನಕಾಯ್ದು, ಬಟ್ ಅದು ಕೂಡ ಸಿಗಲಿಲ್ಲ ನಮಗೆ. ಒಂಥರ ಡಿಸಪಾಯಿಂಟೆಡ್ ಅಂತ ಅನ್ನಿಸ್ಬೋದು. ಬಟ್ ಅಲ್ಲಿ ಶಾಪಲ್ಲಿ ನೀವೇನು ನೋಡ್ತಿರೋ ಕೆಲವೊಂದು ಶಾಪಲ್ಲಿ ತುಂಬ ಚೀಪ್ ಅನಿಸಿದ್ರೂ ಕೆಲವೊಂದು ಕಡೆ ಡಬಲ್ ರೇಟಲ್ಲಿ ಮಾರ್ತಾಯಿದ್ದಾರೆ. ಮೋಸ್ಟ್ಲಿ ನೀವು ಇಲ್ಲಿಗಿಂತ ಲಾಲ್ಬಾಗಲ್ಲಿ ನಡೀತಾ ಇರೋ ಮಾವು ಮತ್ತು ಹಲಸಿನ ಮೇಲಕ್ಕೆ ಹೋದರೆ ಇನ್ನೂ ಜಾಸ್ತಿ ವೆರೈಟಿ ಸಿಗ್ಬೋದು ಅಂತ ನನ್ನ ಆನೆಸ್ಟ್ ಒಪಿನಿಯನ್. ನಾವು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡು ಬಂದಿದ್ದೀವಿ. ಆ ಸಣ್ಣ ಪುಟ್ಟ ಐಟಮ್ಸು ಎಷ್ಟು ಕಾಸ್ಟ್ಲಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ಥರ ಬ್ಯಾಂಡು ನಾವು ಮುಂಚೆ ಚಿಕ್ಕದ್ರಲ್ಲಿ ಹಾಕ್ತಾಯಿದ್ವಿ ಗೊತ್ತಾ, 10 ರೂಪೀಸ್ 20 ರೂಪೀಸ್ ಅದು ಬರ್ತಾಯಿತ್ತು. ಹಿಂಗೆ ಹೊಡೆದ್ರೆ ಹಿಂಗೆ ಬರುತ್ತಲ್ಲ, ಮಕ್ಕಳು ಅದನ್ನ ನೋಡಿ ಆಸೆ ಪಟ್ಟರು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಇದಕ್ಕೆ 100 ರೂಪೀಸ್ ಸಿಲಿಕಾನ್ ಮೇಡ್ ಅಂತ ಅಂದ್ಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ನೋಡಿ ಇದಕ್ಕೆ. ನಾವು ಇರಲಿಲ್ಲ, ನಾವು ಬೇರೆ ಕಡೆ ಶಾಪ್ ಮಾಡ್ತಾಯಿದ್ವಿ. ನೋಡಿ ಈ ಥರ ಬ್ಯಾಂಗಲ್ಸ್ ಎಲ್ಲ ನಾವು ತೊಗೊತಾ ಇದ್ವಿ. ತೋರಿಸ್ತೀನಿ ನಾನು. ವೆಲ್ಕಮ್ ಬ್ಯಾಂಡ್, ಇದು ಬ್ಯಾಕ್ ಆ್ಯಂಡ್ ಬ್ಯಾಂಡ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ನನ್ನ ತಂಗಿ ತೊಗೊಂಡಿದ್ದು. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ನೋಡೋಕ್ಕೆ. ಆದರೆ ನಾನೇನು ಹಾಕಲ್ಲ ಈ ಥರದ್ದು, ಅದಕ್ಕೆ ನಾನು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಡಿಸೈನ್ಸ್ ಎಲ್ಲ ತುಂಬಾ ಇದೆ. ಇದು 300 ರೂಪೀಸು. ಬಟ್ ಓಕೆ, ಕೊಡ್ಬೋದು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಇಯರ್ ಕಫ್ಸು ಇದು 300 ರೂಪೀಸು. ಇದಂತೂ ಮೀಶೋನಲ್ಲಿ 150 ರೂಪೀಸ್. ತುಂಬ ಕಾಸ್ಟ್ಲಿ ಅನ್ನಿಸ್ತು. ಈ ಚಿಕ್ಕ ಕಾರು 150 ರೂಪೀಸ್. ಪ್ಲಾಸ್ಟಿಕ್ ಕೂಡ ಅಲ್ಲ, ಇದಕ್ಕೆ 150 ರೂಪೀಸು. ಇದು ಮಾತ್ರ ಇದು ಪೇರ್ 250. ಇದನ್ನು ಕೊಡ್ಬೋದು ಅಂತ ನನಗನ್ನಿಸ್ತು. ಇದಕ್ಕೆ ಜೊತೆಗೆ ಇದು ಪೇರ್ 50 ರೂಪೀಸ್. ಇಷ್ಟು ತೊಗೊಂಡಿರೋದಷ್ಟೇ. ಮಿಕ್ಕಿದೆಲ್ಲ ತಿನ್ಕೊಂಡು ಬಂದಿದ್ದು. ಬಟ್ ತಿನ್ನೋವಾಗೂ ಸ್ವಲ್ಪ ಅದು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದು ಪ್ಲೇಟ್ ಜಾಕ್ ಫ್ರೂಟ್ ಕಬಾಬ್ಗೆ 80 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಅದರಲ್ಲಿ 5 ರಿಂದ 6 ಪೀಸು. ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಆ್ಯಾವ್ರೇಜ್ ಆಗಿತ್ತು.
ನನಗಂತೂ ಇಷ್ಟನೇ ಆಗಲಿಲ್ಲ ಆ್ಯಸ್ ಎ ಫುಡ್ಡಿ. ರೋಲ್ ಮಾತ್ರ ನನಗೆ ಇಷ್ಟ ಆಯಿತು. ಅದೊಂಚೂರು ಚಟ್ಪಟ ಆ ಥರ ಮಸಾಲೆ, ಅದ್ರ ಮೇಲೆ ಮೇಯೋನೀಸ್ ಹಾಕಿದ್ರು. ಅದೆಲ್ಲ ಕಡೆ ಸಿಗುತ್ತೆ, ನೀವು ಬೇರೆ ಕಡೆ ಟ್ರೈ ಮಾಡ್ಬೋದು. ಬಾರ್ಬೆಕ್ಯೂ ಎಲ್ಲ ಕಡೆ ಸಿಗುತ್ತಲ್ಲ, ಅಲ್ಲೆಲ್ಲ ನೀವು ಟ್ರೈ ಮಾಡ್ಬೋದು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಜಾಕ್ ಫ್ರೂಟಲ್ಲಿ ನನಗಂತೂ ಮಾವಿನಕಾಯಲ್ಲಿ ಬಜ್ಜಿ ಮಾಡ್ತಾರೆ ಅಂದ ತಕ್ಷಣ ನನಗೆ ನಿಜವಾಗ್ಲೂ ಆ ಥರ ಎಲ್ಲ ಟ್ರೈ ಏನೋ ಮಾಡ್ತಾಯಿದ್ದಾರೆ, ಬಟ್ ನಿಜವಾಗ್ಲೂ ಅದೆಲ್ಲ ಟೇಸ್ಟಿಯಾಗಿರುತ್ತಾ ಅನ್ನೋದೇ ನನಗೆ ಇದು ಡೌಟ್. ನಿಜವಾಗ್ಲೂ ನಾನು ಅದೆಲ್ಲ ಟೇಸ್ಟ್ ಮಾಡೋಕ್ಕೆ ನಂಗೆ ಮನಸ್ಸೇ ಬರಲಿಲ್ಲ. ನನಗೆ ಮಾವಿನ ಹಣ್ಣಾಗೆ ತಿನ್ನೋಕ್ಕೇ ಇಷ್ಟ. ಮಾವಿನಕಾಯಿ ಆಗೇ ಇರ್ಬೋದು. ಮಾವಿನಕಾಯಲ್ಲಿ ಬಜ್ಜಿ ಮಾಡ್ತಾಯಿದ್ರು, ಹಣ್ಣಿನ ಮಾಡ್ತಾಯಿರಲಿಲ್ಲ, ಕಾಯಲ್ಲಿ ಮಾಡ್ತಾಯಿದ್ರು. ನನಗೇನೋ ಅದು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಜೊತೆಗೆ ಅಲ್ಲಿ ಮೆನು ಕೂಡ ಇನ್ನೂ ಸ್ಟಾಲ್ ಎಲ್ಲ ಆವಾಗ ಓಪನ್ ಆಗ್ತಾಯಿತ್ತಲ್ಲ, ನನಗೆ ಒಂಥರ ಡಿಸಪಾಯಿಂಟ್ ಆಯಿತು ನಿಜವಾಗ್ಲೂ. ಲಾಸ್ಟಲ್ಲಿ ಕಬ್ಬಿನ ಜ್ಯೂಸ್ ನೀನು ಮಾತಾಡು. ನಿಂಗೇನು ಅನ್ನಿಸ್ತು? ನನಗೆ ಅದೇ ಕೇಸರಿ ಬಾತ್ ತೊಗೊಂಡ್ವಲ್ಲ, ಅದರಲ್ಲಿ ತುಪ್ಪ ಜಾಸ್ತಿ ಇತ್ತು, ಚೆನ್ನಾಗಿತ್ತು ಟೇಸ್ಟ್. ಆದರೆ ಅದರಲ್ಲಿ ಜಾಕ್ ಫ್ರೂಟ್ ಫ್ಲೇವರ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಬಟ್ ಟೇಸ್ಟ್ ವೈಸು ಚೆನ್ನಾಗಿತ್ತು ಕೇಸರಿ ಬಾತು. ಬಟ್ ಲಾಸ್ಟಲ್ಲಿ ನಾವು ತೊಗೊಂಡ್ವಲ್ಲ ಕಬ್ಬಿನ ಜ್ಯೂಸು, ಅದು ಒಂದು ಹೆಲ್ದಿ ಆಪ್ಷನ್ ಆಗಿತ್ತು. ಅದು 30 ರುಪೀಸ್ಗೆ ಫುಲ್ ಗ್ಲಾಸು, 20 ರುಪೀಸ್ಗೆ ಸ್ಮಾಲ್ ಗ್ಲಾಸ್ ಅಂತ ಹೇಳಿದರು. ಬಟ್ ಸ್ಟಿಲ್ 20 ರುಪೀಸ್ಗೆ ಒಂದು ಫುಲ್ ಗ್ಲಾಸೇ ಇತ್ತು. ಸೊ ಅದು ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಇದು ಹಲಸಿನಕಾಯಿ ಕಬಾಬು, ಅದು ನನಗೇನು ಅನಿಸ್ತು ಅಂತಂದರೆ, ಅದು ಹಲಸಿನಕಾಯಿಗೆ ಮಸಾಲೆ ಹಿಡ್ದಿರಲಿಲ್ಲ ಅಂತ ಅನ್ನಿಸ್ತು. ಮಸಾಲೆ ಇದು ಔಟರ್ ಲೇಯರ್ ಚೆನ್ನಾಗಿತ್ತು, ಬಟ್ ಒಳಗಡೆ ಸಪ್ಪೆ ಇತ್ತು ಅಂತ ಅನ್ನಿಸ್ತು. ಸೊ ನನಗೆ ಕಬ್ಬಿನ ಜ್ಯೂಸೇ ನನಗಿಷ್ಟ ಆಗಿತ್ತು ಅದರಲ್ಲಿ. ಮತ್ತು ಪೊಟ್ಯಾಟೋದು ಸ್ಪ್ರಿಂಗ್ ಥರ ಏನೋ ಇತ್ತಲ್ಲ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಅದು ಚೆನ್ನಾಗಿತ್ತು. ಅದು ಚಟ್ಪಟ ಮಸಾಲ ಏನೋ ಹಾಕಿದ್ರು, ಅದು ಚೆನ್ನಾಗಿತ್ತು. ಅದು ಮಕ್ಳಿಗೂ ಇಷ್ಟ ಆಯಿತು. ಸೊ ನನಗೂ ಇಷ್ಟ ಆಯಿತು. ಆದರೆ ನಾನು ಮ್ಯಾಂಗೋದಲ್ಲೂ ಏನಾದರೂ ವೆರೈಟಿ ಇರುತ್ತೆ, ಅಟ್ಲೀಸ್ಟ್ ಮ್ಯಾಂಗೋ ಜ್ಯೂಸ್ ಥರನಾದರೂ ಏನಾದರೂ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮ್ಯಾಂಗೋದು ಡಿಫ್ರೆಂಟ್ ತಳಿನ ಮಾರಾಟಕ್ಕೆ ಇಟ್ಟಿದ್ದರು. ಅದರಲ್ಲಿ ನನಗೇನು ವೆರೈಟಿ ಸಿಗಲಿಲ್ಲ ಟ್ರೈ ಮಾಡಲಿಕ್ಕೆ, ಟೇಸ್ಟ್ ಮಾಡಲಿಕ್ಕೆ. ಅದೊಂದು ಬೇಜಾರಾಯಿತು ಅಷ್ಟೇ. ಈಗ ಅವಳು ಹಾಕಿರೋ ಇಯರ್ ಕಫ್ ಕೂಡ ಅಲ್ಲೇ ತೊಗೊಂಡಿದ್ದು ಗೈಸ್, ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಬಟ್ ಅದು ಪ್ರೈಸಿ ಅನ್ನಿಸ್ತು. ಅದು ಬಿಟ್ಟರೆ ಕಲೆಕ್ಷನ್ ಚೆನ್ನಾಗಿತ್ತು ಗೈಸ್. ಅದಾದಮೇಲೆ ಮನೆಗೆ ಬಂದುಬಿಟ್ಟು ನಾವು ಊಟ ಮಾಡಿಕೊಂಡು ನಾವೆಲ್ಲ ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಹಾಗೆ ಒಂಚೂರು ತೋರಿಸೋಣ ಇದು ನಾವೇನು ತೊಗೊಂಡ್ವಿ ನಿಮಗೆ. ನಿಜವಾಗ್ಲೂ ಆ ಮೇಳಕ್ಕೆ ಅಟೆಂಡ್ ಮಾಡೋದು ವರ್ತಾ ಇಲ್ವಾ, ಇಲ್ಲ ಟೈಮ್ ವೇಸ್ಟಾ ಅಂತ ನಾನು ಆನೆಸ್ಟಾಗಿ ಹೇಳ್ಬೇಕಾಗಿತ್ತು. ನಿಜವಾಗ್ಲೂ ಟೈಮ್ ವೇಸ್ಟೇ. ನೀವು ಅಲ್ಲಿಗೆ ಬಂದರೆ ಅದಕ್ಕಿಂತ ಲಾಲ್ಬಾಗಲ್ಲಿ ಸ್ವಲ್ಪ ದೊಡ್ಡದಾಗಾದರೂ ಇರುತ್ತೆ. ಇದು 100x100 ಸೈಟಲ್ಲಿ ಅಷ್ಟೇ ಡೈಮೆನ್ಷನಲ್ಲಿ ಹಾಕಿರೋ ಸ್ಟಾಲ್ಗಳಷ್ಟೇ, ಅಂಥದ್ದೇನೂ ಇಲ್ಲ. ಮಕ್ಳಿಗೆ ಆಟ ಆಡೋಕ್ಕೆ ಸ್ವಲ್ಪ ಇದೆ, ಅದು ಕೂಡ ರನ್ ಆಗ್ತಾಯಿಲ್ಲ. ಸಾಯಂಕಾಲದ ಮೇಲೆ ರನ್ ಆಗ್ಬೋದು, ಮಳೆ ಬಂದರೆ ಅದು ಯೂಸ್ ಆಗೋಲ್ಲ. ಸೊ ನೀವು ಇದಕ್ಕಿಂತ ದೊಡ್ಡ ಮೇಳಕ್ಕೆ ಹೋದ್ರೇ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇದೇನು ಒಂದು ಹಾಫ್ ಆನ್ ಅವರಲ್ಲೇ ಹಿಂಗೆ ಸುತ್ತ ಬಂದುಬಿಡ್ಬೋದು. ಅಂದರೆ ಅದು ನೀವು ಟೈಮ್ ತೊಗೊಂಡು ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂದರೆ ಹಾಫ್ ಆನ್ ಅವರ್ ಸಾಕು. ಇಲ್ಲಾಂದರೆ ಅದು ಇಲ್ಲ, 5 ಮಿನಿಟ್ಸಲ್ಲೇ ಹಿಂಗೆ ಬಂದುಬಿಡ್ಬೋದು. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಬೇಜಾರಾಯಿತಾ?